ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಇದು ಬಂದು ಲಾಸ್ಟ್ ವೀಕ್ ಲಾಗ್. ನನಗೆ ಅಂದರೆ ಲಾಗ್ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ, ಸೊ ಅದಕ್ಕೆ ಡಿಲೇ ಆಗಿದೆ ಈ ವಿಡಿಯೋ. ನಾನು ಮಾರ್ನಿಂಗ್ ಯಾವುದಾದ್ರೂ ಒಂದು ಜ್ಯೂಸ್ ತೊಗೋತೀನಿ. ಸೊ ಇವತ್ತು ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿದೆ. ಆ್ಯಂಡ್ ನಮ್ಮ ಮನೇಲಿ ತುಂಬ ಹೂವಾಗಿತ್ತು. ರೋಸಸ್ ಅಂತೂ ಒಂದು 7-8 ಆಗಿತ್ತು ಒಂದೇ ದಿವಸದಲ್ಲಿ. ಲಾಸ್ಟ್ ವೀಕಲ್ಲಿ ಪ್ರಾಪ್ತಿ ಮತ್ತು ಪ್ರಾಗ್ಯನ್ ಬರ್ಡೇ ಇತ್ತು. ನಾವು ಪ್ರಾಪ್ತಿನ ಬರ್ಡೇ ಮಾಡಬೇಕಾದ್ರೆ ಏನು ಅಂದ್ಕೊಂಡ್ವಿ ಅಂದರೆ ಪ್ರಾಪ್ತಿನ ಬರ್ಡೇ ಸಿಂಪಲಾಗಿ ಮಾಡೋಣ, ನೆಕ್ಸ್ಟ್ ಜೊತೆಗೆ ಇಬ್ಬರದು ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡ್ವಿ ನಾವು. ನಮ್ಗೆ ಅವತ್ತು ಏನಾಯಿತು ಅಂದರೆ ನಾವು ಅವತ್ತೇ ಮಾರ್ನಿಂಗ್ ಊರಿಂದ ಬಂದ್ವಿ. ಸೊ ನನಗೇನು ಅಷ್ಟೊಂದು ಸೆಲೆಬ್ರೇಷನ್ ಮಾಡ್ಕೊಳಕ್ಕಾಗಲಿಲ್ಲ, ಅಂದರೆ ಟೈಮ್ ಸಾಕಾಗಿರಲಿಲ್ಲ. ಆ್ಯಂಡ್ ಇವನ್ ಡ್ರೆಸ್ ಕೂಡ ನಾವು ಅವಳಿಗೆ ಪರ್ಚೇಸ್ ಮಾಡಿರಲಿಲ್ಲ. ನಾನು ಅವತ್ತೇ ಆಫ್ಟರ್ನೂನ್ ಹೋಗಿ ಹಿಡ್ಕೊಂಡು ಬಂದಿದ್ದು. ಸೊ ಅದಕ್ಕೆ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿಬಿಟ್ಟು ಸಿಂಪಲಾಗೇ ಮಾಡ್ಕೊಂಡ್ವಿ. ಈ ಸೆಕೆಂಡ್ ಬಾರ್ನ್ ಚೈಲ್ಡ್ ಇರ್ತಾರಲ್ಲ, ಅವರು ಒಂದು ಸ್ವಲ್ಪ ನಾಟಿ ಜಾಸ್ತಿ ಇರ್ತಾರೆ. ನಮ್ಮ ಮನೇಲಿ ಪ್ರಾಗ್ಯ ಕೂಡ ಹಾಗೇ ಕೂತಲ್ಲಿ ಕೂರೋದಿಲ್ಲ, ಏನಾದರೂ ಒಂದು ಗಲಾಟೆ ಮಾಡ್ತಾ ಇರ್ತಾರೆ. ಆ್ಯಂಡ್ ನೋಡಿರ್ಬೋದು, ಕೇಕ್ ಕಟ್ ಮಾಡಬೇಕಾದ್ರೆ ಅವಳಿಗೆ ಇಂಡಿಪೆಂಡೆಂಟಾಗಿ ಮಾಡಬೇಕು. ಇಲ್ಲಾಂದರೆ ಅದನ್ನು ಏನಾದರೂ ಸುಳ್ಳು ಹೇಳ್ಬಿಟ್ಟು ಎಲ್ಲ ಹೇಳಿದರೆ ಮಾತ್ರ ಅವಳು ಕೊಡ್ತಾಳೆ, ಇಲ್ಲಾಂದರೆ ಹಂಗೆ ಹೋಗಿ ಹಿಡಿದ್ರೆ ತಗೊಳ್ಳೋದಿಲ್ಲ ಅವಳು. ಆ ಥರ ಅವಳು ಗಿಫ್ಟ್ ಏನಂದರೆ ಬಾರ್ಬಿ ಹೌಸ್ ಕೇಳ್ತಾಯಿದ್ರು ಅವರಿಬ್ಬರು. ಸೊ ಅದಕ್ಕೆ ಅದನ್ನ ತೊಗೊಂಡಿದ್ವಿ. ಬಟ್ ಅದೇನೆಂದರೆ ಅದನ್ನ ಓಪನ್ ಮಾಡಿದರೆ ಜಾಯಿನ್ ಮಾಡೋದಕ್ಕೆ ತುಂಬ ಪ್ರೊಸೀಜರ್ಸ್ ಇತ್ತು. ಸೊ ಅದು ಇವತ್ತಿಗೆ ಆಗೋ ಅಂಥದ್ದಲ್ಲ ಅಂತ ನಾನು ಬಿಟ್ಬಿಟ್ಟು ಅಡುಗೆ ಮನೆ ಕಡೆ ಹೋದೆ. ನಾನಿಲ್ಲಿ ಇವತ್ತು ಗ್ರೀನ್ ಚಿಕನ್ ಮಾಡೋಣ ಅಂತೇಳಿ ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಈಕ್ವಲಾಗಿ ತೊಗೊಂಡು ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಮಿಕ್ಸಿ ಜಾರಿಗೆ ಚಕ್ಕೆ, ಲವಂಗ, ಸ್ಟಾರು, ದೆನ್ ಬೆಳ್ಳುಳ್ಳಿ, ಶುಂಠಿ, ಕ್ಯಾಶ್ಯೂ, ದೆನ್ ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ ಒಂದು 4 to 5 ತೊಗೊಂಡಿದ್ದೀನಿ ನಾನು. ಅಷ್ಟು ಹಾಕ್ಕೊಂಡು ನೀರು ಸೇರಿಸ್ಕೊಂಡು ರುಬ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಚಿಕನ್ ತೊಗೊಂಡು ಅದಕ್ಕೆ ಅರಿಶಿನ, ಸಾಲ್ಟು, ದೆನ್ ರುಬ್ಬಿರೋ ಮಸಾಲೆ ಇದೆ ಅಲ್ಲ ಅದು, ದೆನ್ ಕರ್ಡ್, ಇದಿಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡೋಕ್ಕಿಡ್ತೀನಿ. ಮ್ಯಾರಿನೇಟ್ ಆಗಿ ಒಂದು ಆಲ್ಮೋಸ್ಟ್ 20 to 30 ಮಿನಿಟ್ಸ್ ನಾನು ಮ್ಯಾರಿನೇಟ್ ಆಗೋದಕ್ಕೆ ಇಡ್ತೀನಿ ನಾನು. ಅದು ಮ್ಯಾರಿನೇಟ್ ಆದ ನಂತರ ನಾನಿಲ್ಲಿ ಗ್ರೇವಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ, ದೆನ್ ಆನಿಯನು, ನೆಕ್ಸ್ಟ್ ಕರಿಬೇವು ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಮ್ಯಾರಿನೇಟ್ ಆಗಿರೋ ಚಿಕನ್ ಇದೆಯಲ್ಲ ಅದನ್ನ ಹಾಕ್ಕೊಂಡು ನಾನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಒಗ್ಗರಣೆಯಲ್ಲಿ. ನಾನಿಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಬೇಯಿಸ್ಕೊತಾ ಇದ್ದೀನಿ. ನನಗೆ ಒಂದು ಸ್ವಲ್ಪ ಖಾರ ಕಮ್ಮಿ ಆಯಿತು ಅಂತ ಅನಿಸ್ತು. ಸೊ ಅದಕ್ಕೆ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಹಾಕ್ಬೋದು ಖಾರ ಕಮ್ಮಿ ಆದರೆ, ಇಲ್ಲಾಂದರೆ ಗ್ರೀನ್ ಚಿಲ್ಲಿಯಲ್ಲೇ ಮಾಡ್ಕೋತೀನಿ ಅಂದರೆ ಹಾಗೆ ಮಾಡ್ಕೋಬೋದು. ಅದನ್ನ ಮಸಾಲೆಯಲ್ಲಿ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಅದು ಬೆಂದ ನಂತರ ಅದು ನೀರು ಆರಿಬಿಟ್ಟು ಒಂದು ಸ್ವಲ್ಪ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ, ಗ್ರೇವಿ ಕನ್ಸಿಸ್ಟೆನ್ಸಿಗೆ. ನೆಕ್ಸ್ಟ್ ಆಫ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಗ್ರೀನ್ ಮಸಾಲ. ಇವ್ರು ಬಂದು ಟೆಂಟ್ ಒಳಗಡೆ ಆಟ ಆಡ್ತಾ ಇದ್ದಾರೆ ಇವಾಗ. ಸೊ ಮನೆ ಒಳಗಡೆ ದೊಡ್ಡ ಮನೆ ಮಾಡ್ಕೊಂಬಿಟ್ಟಿದ್ದಾರೆ ಅವರೆಲ್ಲ ಟಾಯ್ಸ್ ಇಟ್ಕೊಂಡು. ದೆನ್ ಚಿಕನ್ ಡ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಅದು ಸಿಂಪಲ್ ಏನೂ ಇಲ್ಲ, ಆ್ಯಕ್ಚುಲಿ ಮಸಾಲೆ ಬಂದು ಮನೆಯಲ್ಲೇ ಇರುತ್ತೆ ನಮ್ಮದು. ಸೊ ಅದಕ್ಕೆ ನಾನಿಲ್ಲಿ ಒಗ್ಗರಣೆಗೆ ಶುಂಠಿ, ಬೆಳ್ಳುಳ್ಳಿ, ದೆನ್ ಹಸಿರು ಮೆಣಸಿನ್ಕಾಯಿ, ದೆನ್ ಕರಿಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ಆನಿಯನ್ ಜಾಸ್ತಿ ಹಾಕ್ಕೋತಾ ಇದ್ದೀನಿ ಇದಕ್ಕೆ, ಬಿಕಾಸ್ ಅದರಲ್ಲಿ ಎಕ್ಸ್ಟ್ರಾ ಏನಿರೋದಿಲ್ಲ, ಬರೀ ಆನಿಯನ್ ಇರುತ್ತಲ್ಲ. ಸೊ ಅದೊಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಆನಿಯನ್ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ ನಾನಿಲ್ಲಿ ಚಿಕನ್ನು, ದೆನ್ನು ಅರಿಶಿನ, ದೆನ್ನು ಸಾಲ್ಟು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೀನಿ. ನೆಕ್ಸ್ಟ್ ಅದು ಬೆಂದ ನಂತರ ನಾನಿಲ್ಲಿ ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ.
ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಚಿಲ್ಲಿ ಪೌಡ್ರು ಬಂದು ನನಗೆ ಅತ್ತೆ ಮಾಡಿ ಕಲಿಸಿರೋದು. ಅಂದರೆ ಇದರಲ್ಲಿ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ, ಮನೆಯಲ್ಲೇ ಮಾಡ್ಕೋಬೋದು. ಅಂದರೆ ಬ್ಯಾಡಗಿ ಚಿಲ್ಲಿ, ದೆನ್ ಕರಿಬೇವು, ಕೊತ್ತಂಬರಿ, ಜೀರಿಗೆ, ಮೆಂತ್ಯ ಒಂದೆರಡು ಹಾಕಿ ಅದನ್ನ ಫ್ರೈ ಮಾಡಿಕೊಂಡು ಅವರು ಪೌಡ್ರ್ ಮಾಡಿ ಇಟ್ಟಿರ್ತಾರೆ. ಅದನ್ನ ನನಗೂ ಕೊಟ್ಟು ಕಳಿಸ್ತಾರೆ ಅವರು. ಸೊ ಅದನ್ನ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡ್ತೀನಿ ನಾನು. ಸೊ ಅದಕ್ಕೆ ನೀರು ಹಾಕಿದೆ, ಚೆನ್ನಾಗಿದೆ ಈ ಥರ ಫ್ರೈ ಮಾಡಿದರೆ ಅದು ಈ ಥರ ಡ್ರೈ ಆಗುತ್ತೆ. ನೆಕ್ಸ್ಟ್ ಅದಕ್ಕೆ ನಾನಿಲ್ಲಿ ಲೆಮನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಲೆಮನ್ ಆ್ಯಡ್ ಮಾಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಫ್ರೈ ರೆಡಿ ಆಗುತ್ತೆ. ಈಸಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ನಾನು ಅವತ್ತು ಬಂದು ಚಪಾತಿ ಮಾಡಿಕೊಂಡೆ. ಆ್ಯಕ್ಚುಲಿ ರೋಟಿ ಮಾಡೋಣ ಅಂದ್ಕೊಂಡೆ, ಬಟ್ ಲೇಟ್ ಆಗುತ್ತಲ್ಲ ಅಂತ ಚಪಾತಿ ಮಾಡ್ಕೊಂಡ್ವಿ. ಊಟ ಮಾಡಿ ಲಾಸ್ಟಲ್ಲಿ ಸ್ಕೈ ಲ್ಯಾಂಪ್ ಬಿಟ್ವಿ ನಾವು. ಸೊ ಇದಿಷ್ಟು ಇವತ್ತಿನ ಲಾಗ್ ಅಂತ ಹೇಳ್ತಾ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್.